ಅದು ಕ್ಲಿಯರ್ ಆಗೋದು ಎದ್ದು ಕಾಣ್ತಾ ಇದೆ. ಎಸ್, 5ನೇ ಸುತ್ತಿನ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. 41,621 ಮತಗಳು ಈಗಾಗಲೇ ಮುನಿರತ್ನ ಅವರ ಸಿಕ್ಕಿದ್ರೆ 61,625 ಮತಗಳು, 17,948 ಮತಗಳಷ್ಟೇ ಬಿಜೆಪಿ ಅಭ್ಯರ್ಥಿಗೆ ಲಭಿಸಿವೆ. ಜೆಡಿಎಸ್ ನ ಅಭ್ಯರ್ಥಿಗೆ 8,470 ಮತಗಳು ಬಂದಿರತಕ್ಕಂತಹದ್ದು. 41,625 ಮತಗಳನ್ನ ಗಳಿಸಿರುವಂತಹ ಸುಮಾರು 23-24 ಸಾವಿರ ಮತಗಳ ಮುನ್ನಡೆಯನ್ನ ಈಗ ಮುನಿರತ್ನ ಅವರು ಗಳಿಸ್ಕೊಂಡಿದ್ದಾರೆ. 23,000ಕ್ಕೂ ಅಧಿಕ ಮುನ್ನಡೆಯನ್ನ ಈಗಾಗಲೇ ಮುನಿರತ್ನ ಅವರು ಗಳಿಸಿರ್ತಕ್ಕಂಥದ್ದು. ಸ್ಪಷ್ಟವಾದಂತಹ ಒಂದು ಮುನ್ನಡೆಯನ್ನ ಗಳಿಸಿದ್ದಾರೆ. ಆ ಮೂಲಕವಾಗಿ ಇಲ್ಲಿ ವಿಜಯದ ಕಡೆಗೆ ನಡಿಗೆ ಸಾಗ್ತಾ ಇದೆ. ಮುನಿರತ್ನ ಅವರ ಒಟ್ಟು ಮತಗಳ ಅಂತರವೇ ಈಗ 23,677 ಮತಗಳ ಅಂತರದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ಯಾವುದೇ ರೀತಿಯಾದಂತಹ ಒಂದು ಮುನಿರತ್ನ ಅವರಿಗೆ ಹಿನ್ನಡೆ ಆಗಬೇಕು ಅಂದ್ರೆ ತುಳಸಿ ಮುನಿರಾಜ್ ಅವರಿಗೆ ಎನ್ಮಾಸ್ ಆಗಿ ಒಂದು ಯಾವುದಾದ್ರೂ ವಾರ್ಡ್ಗಳಲ್ಲಿ ಮತಗಳು ಬಂದ್ರೆ ಮಾತ್ರನೇ ಅದರ ಬದಲಾಗಬಹುದೇ ಹೊರತು ಅದರ್ವೈಸ್ ಅಷ್ಟು ಸುಲಭವಾಗಿ ಈ ಮುನ್ನಡೆ ಏನು ಗಳಿಸಿದ್ದಾರೆ ಅದು ಹಿಂದಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. 5ನೇ ಸುತ್ತಿನ ನಂತರ ಬಹುತೇಕ ನಿಚ್ಚಳ ಬಹುಮತದೊಂದಿಗೆ ಗೆಲುವಿನ ಕಡೆಗೆ ದಾಪುಗಾಲು ಇಡ್ತಾ ಇರುವಂತಹ ಮುನಿರತ್ನ ಅವರನ್ನ ಕಾಣ್ತಾ ಇರುವಂತಹದ್ದು. 41,625 ಮತಗಳನ್ನ ಈಗಾಗಲೇ ಮುನಿರತ್ನ ಅವರು ಗಳಿಸಿದ್ರೆ ಬಿಜೆಪಿಯ ಅಭ್ಯರ್ಥಿ 17,948 ಮತಗಳನ್ನ ಗಳಿಸಿದ್ದಾರೆ. ಜೆಡಿಎಸ್ ನ ಅಭ್ಯರ್ಥಿ 8,470 ಮತಗಳೊಂದಿಗೆ 3ನೇ ಸ್ಥಾನದಲ್ಲಿದ್ದಾರೆ. ಇಲ್ಲಿ